ನಮಸ್ತೆ, ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ. ನೋಡಿ ಬಂಧುಗಳೇ, ಇವಾಗ ನಾನು ಇಷ್ಟು ದಿನ ಯಾಕೆ ವಿಡಿಯೋ ಹಾಕಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ನೋಡಿ, ನಮ್ಮ ಬೀರು ಇದು ಈ ಥರ ಹೊಡೆದಿದ್ದಾರೆ ನೋಡಿ. ಮನೇಲಿ ಕಳ್ತನ ಆಗಿತ್ತು ಡಿಸೆಂಬರಲ್ಲಿ. ಮೊಚ್ಚಿಂದ ಮೀಟ್ಬಿಟ್ಟು ಕಳ್ಳರು ಹಾಡಾಗಲೇ ಇದರಲ್ಲಿರ್ತಕ್ಕಂಥ ಚಿನ್ನದ ಒಡವೆಗಳು ಮತ್ತು ಬೆಳ್ಳಿ ಆಭರಣಗಳು, ದುಡ್ಡು ಎಲ್ಲ ದೋಚಿದ್ದಾರೆ. ನೋಡಿ, ಈ ಥರ ಮೊಚ್ಚಲ್ಲಿ ಮೀಟ್ಬಿಟ್ಟು ಎಳೆದಿದ್ದಾರೆ ಬಂಧುಗಳೇ ಬೀರೂನ. ಹಾಡಾಗಲೇ ಬೆಳಗ್ಗೆ ಹೊತ್ತು 11:30 ಆ ಟೈಮಲ್ಲಿ ಇಲ್ಲೇ ನಾವು ಮನೆ ಪಕ್ಕನೇ ಇದ್ವಿ, ಸ್ವಲ್ಪ ದೂರದಲ್ಲೇ ತೋಟದಲ್ಲಿ ಟೊಮೊಟೊ ಬಿಡಿಸ್ತಾಯಿದ್ವಿ. ನೋಡಿ, 2 ಬೀರು ಇದೇ ಥರನೇ ಹೊಡೆದ್ಬಿಟ್ಟು ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ನಾವು ಕೆಲಸದವ್ರ ಜೊತೆ ಎಲ್ಲ ಇಲ್ಲೇ ಇದ್ವಿ, ಮನೆ ಪಕ್ಕನೇ ನಮ್ಮದು ತೋಟ. ಆದ್ರೂ ಮನೆ ಒಳಗಡೆ ಅಷ್ಟು ಧೈರ್ಯವಾಗಿ ಬಂದು ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ನಂತರ ಒಂದು 3 ತಿಂಗಳು ಬಿಟ್ಟು ಈಗ ಮೊನ್ನೆ ಹೋದ ತಿಂಗಳಲ್ಲಿ ಈ ಥರ ಇದ್ದಕ್ಕಿದ್ದಂಗೆ ಆಕಸ್ಮಿಕವಾಗಿ ಬೇಸಿಗೆಯಲ್ಲಿ ಅಡಿಕೆ ತೋಟಕ್ಕೆ ಬೆಂಕಿ ಬಿದ್ದು ಈ ಥರ ಎಲ್ಲ ಸುಟ್ಟೋಯ್ತು ಬಂಧುಗಳೇ. ಒಂದ್ರ ಮೇಲೊಂದು ಶಾಕು ಅಂದರೆ ಎಷ್ಟು ಅಂತ ತಡ್ಕೊಳಕ್ಕಾಗುತ್ತೆ. ಎಷ್ಟೇ ಸ್ಟ್ರಾಂಗಾಗಿರೋಣ, ಮೆಂಟಲಿ ಸ್ಟ್ರಾಂಗಾಗಿರೋಣ ಅಂದ್ರೂ ಆಗ್ತಾಯಿಲ್ಲ. ನೋಡಿ, ಈ ಥರ ಎಲ್ಲ ನಷ್ಟಗಳು ಒಂದ್ರ ಮೇಲೆ ಒಂದು ಆಗ್ತಾಯಿದ್ರೆ ರೈತರು ಎಲ್ಲಿಗೆ ತಡ್ಕೊಳ್ಳೋದು. ಮತ್ತು ಇನ್ನೊಂದು ಕಡೆ ಆರೋಗ್ಯ ಸಮಸ್ಯೆಗಳು ನಮಗೆ ಮನೆಯಲ್ಲಿ ಒಬ್ಬರಾದ್ಮೇಲೆ ಒಬ್ಬರಿಗೆ. ನೋಡಿ, ಎಲ್ಲ ಸುಟ್ಟೋಗಿದೆ. 800 ಅಡಿಕೆ ಗಿಡಗಳು, ತೆಂಗಿನ ಮರಗಳು, ತೆಂಗಿನ ಗಿಡ, ಸುತ್ತು ಇಟ್ಟಿರ್ತಕ್ಕಂಥ ತೆಂಗಿನ ಗಿಡಗಳು, ಮತ್ತು ಅಗಸೆ, ನುಗ್ಗೆ ಗಿಡ ಚೆನ್ನಾಗಿ ಬಿಡ್ತಾಯಿತ್ತು, ಅದು ಸುಟ್ಟೋಯ್ತು. ನಮಗೆ ನುಗ್ಗೆ ಗಿಡಗಳೇ ಮನೆಗೆ ಆಧಾರ ಆಗಿತ್ತು ಬಂಧುಗಳೇ. ತುಂಬ ಚೆನ್ನಾಗಿ ನುಗ್ಗೆಕಾಯಿ ಬಿಡ್ತಾಯಿತ್ತು. ನುಗ್ಗೆ ಬೆಳೆಯಲ್ಲಿ ಬರ್ತಕ್ಕಂಥ ಹಣನೇ ನಮಗೆ ಮನೆಗೆ ಆಧಾರ ಆಗಿತ್ತು. ಈ ಥರ ಆದರೆ ಹೆಂಗೆ ನಾವು? ಮತ್ತು ತಹಶೀಲ್ದಾರ್ ಆಫೀಸಲ್ಲಿ ಅರ್ಜಿ ಕೊಟ್ಟರೆ ಅವ್ರೇನು ಹೇಳ್ತಾರೆ, ನಮ್ಮಲ್ಲಿಲ್ಲ ಈ ಥರ ಆಕಸ್ಮಿಕ ಬೆಂಕಿಗೆ ಪರಿಹಾರ ಅಂತಾರೆ. ಕೃಷಿ ಇಲಾಖೆಯಲ್ಲಿ ಕೊಟ್ಟರೆ ಅವರು ನಮ್ಮಲ್ಲಿಲ್ಲ, ಬಣವೆ ಸುಟ್ಟರೆ ಮಾತ್ರ ನಾವು ಪರಿಹಾರ ಧನ ಕೊಡ್ತೀವಿ ಅಂತಾರೆ. ತೋಟಗಾರಿಕೆಯಲ್ಲಿ ನಮ್ಮಲ್ಲಿ ಇಲ್ಲವೇ ಇಲ್ಲ ಅಂತಾರೆ. ಈ ರೀತಿ ಎಲ್ಲ ಇಲಾಖೆಯಲ್ಲೂ ಇಲ್ಲ ಅಂತ ಇದ್ದರೆ ರೈತರ ಪರಿಸ್ಥಿತಿ ಹೆಂಗೆ? ರೈತರೇ ಯಾರನ್ನ ಹೋಗಿ ಕೇಳಬೇಕು? ಯಾವ ರೀತಿ ಬದುಕಬೇಕು? ಮತ್ತು ದೇಶಕ್ಕೆಲ್ಲ ಅನ್ನ ಹಾಕೋ ರೈತರಿಗೆ ಈ ಥರ ಅನಾಹುತಗಳನ್ನ ಆಕಸ್ಮಿಕವಾಗಿ ಸಂಭವಿಸಿದ್ರೆ ದೇಶಕ್ಕೆ ರೈತರು ಬೆನ್ನೆಲುಬು ಅಂತೇಳೋ ಉದ್ದುದ್ದ ಭಾಷಣಗಳು ಚೆನ್ನಾಗಿರುತ್ತೆ ಬಿಟ್ಟರೆ, ರೈತರಿಗೆ ಈ ಥರ ಅನಾಹುತಗಳು ಕಷ್ಟದ ಮೇಲೆ ಕಷ್ಟಗಳು ಬಂದರೆ ಅದನ್ನ ನಿಭಾಯಿಸೋಕ್ಕೆ ಆಗೋದಿಲ್ಲ ಬಂಧುಗಳೇ.